ಬಿಜೆಪಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಕೂಡ ಕೊಲೆ ಪ್ರಕರಣದಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಅವರನ್ನ ಕೋರ್ಟ್ ಒಂದು ಜೀವಾವಧಿ ಶಿಕ್ಷೆಯನ್ನ ಕೊಟ್ಟಿತ್ತು. ಅದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಹೋಗಿದ್ರು. ಇವತ್ತು ಹೈಕೋರ್ಟ್ ಅವರ ಅರ್ಜಿನ ಪುರಸ್ಕಾರ ಮಾಡಿ ಮಧ್ಯಂತರ ಜಾಮೀನನ್ನ ಕೊಟ್ಟಿರುವಂತದ್ದು. ಅದ್ರ ಜೊತೆಗೆ ಶಿಕ್ಷೆಯನ್ನ ಸಹ ಅಮಾನತಿನಲ್ಲಿ ಹೈಕೋರ್ಟ್ ಇಟ್ಟಿರುವಂತದ್ದು. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಏನು ಚೆನ್ನಕೇಶವ ಟಿಂಕರಿಕರ್ ಅವರ ಪರವಾಗಿ ಸುಧನ್ ಅವರು ವಾದವನ್ನ ಮಾಡಿದ್ರು. ಮತ್ತೆ ಈ ಜೊತೆಗೆ ನಮ್ಮ ಜೊತೆಗೆ ಮಾತಾಡಕ್ಕೆ ಅವರೇ ಇದ್ದಾರೆ. ಸರ್, ಇವತ್ತು ವಿನಯ್ ಕುಲಕರ್ಣಿ ಸೇರಿದಂತೆ 4 ಜನಕ್ಕೆ ಸಹ ನಿಮ್ಮ ಕಕ್ಷಿದಾರರಿಗೂ ಸಹ ಜಾಮೀನು ಸಿಕ್ಕಿರುವಂತದ್ದು. ಹೈಕೋರ್ಟ್ ನಲ್ಲಿ ಮೇನ್ ಆಗಿ ನಿಮ್ಮ ಒಂದು ಪ್ರೇಯರ್ಸ್ ಏನಿದೆ ಸರ್? ಅಲ್ಲ, ನಮ್ಮ ಪ್ರೇಯರ್ ಅಲ್ಲಿ ಇವಾಗ ಜಡ್ಜ್ಮೆಂಟ್ ಅಲ್ಲಿ ಬಹಳಷ್ಟು ವಿಷಯಗಳು ಏನು ಡಿಫೆನ್ಸ್ ಪರವಾಗಿ ಏನೇನು ವಿಷಯಗಳಿತ್ತು ಆ ವಿಷಯಗಳು ಎಲ್ಲೂ ಉಲ್ಲೇಖ ಇರಲಿಲ್ಲ. ಏನು ಪ್ರಾಸಿಕ್ಯೂಷನ್ದು ಸಾಕ್ಷಿಗಳು ಪರವಾಗಿರುವಂತ ಪೂರಕ ಸಾಕ್ಷಿಗಳು ಮೇಲೇನೆ ಜಡ್ಜ್ಮೆಂಟ್ ಆಗಿತ್ತೆ ಹೊರತು ನಮ್ಮ ಡಿಫೆನ್ಸ್ ವಾದಗಳು ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಆದಂತ ಅಡ್ಮಿಷನ್ಸ್ಗಳ ಬಗ್ಗೆ ಏನು ಉಲ್ಲೇಖ ಇರಲಿಲ್ಲ. ಹಾಗಾಗಿ ಒಂದು ಕನ್ಸಿಡರ್ಡ್ ಜಡ್ಜ್ಮೆಂಟ್ ಅಲ್ಲ ಅನ್ನೋದು ನಮ್ಮ ವಾದ ಇತ್ತು. ಹೆಚ್ಚಾಗಿ ಈ ಕೇಸಲ್ಲಿ ಮೊದಲನೇದಾಗಿ ವಿನಯ್ ಟಿಂಗ್ರಿಕರ್ ಅವರು ಚೆನ್ನಕೇಶ್ವರ ಟಿಂಗ್ರಿಕರ್ ಅವರು ತನಿಖಾಧಿಕಾರಿಯಾಗಿದ್ರು. ತನಿಖಾಧಿಕಾರಿಯಾಗಿ ಅವರು ಕೂಡ ಚಾರ್ಜ್ ಶೀಟ್ ಹಾಕಿದ್ರು. ಆ ಚಾರ್ಜ್ ಶೀಟ್ ಅಲ್ಲಿ ಸಾಕ್ಷಿ ಕೂಡ ಆಗಿತ್ತು. ಸಾಕ್ಷಿ ವಿಚಾರಣೆ ಕೂಡ ಧಾರವಾಡ ಕೋರ್ಟಲ್ ಆಗಿತ್ತು. ಆ ಧಾರವಾಡ ಕೋರ್ಟಲ್ ಆದಂತ ಸಾಕ್ಷಿ ವಿಚಾರಣೆ ಬಗ್ಗೆ ಒಂದು ಇದು ಕೂಡ ಪದ ಕೂಡ ಅದರಲ್ಲಿ ಡಿಸ್ಕಷನ್ ಇರಲಿಲ್ಲ ಜಡ್ಜ್ಮೆಂಟ್ ಅಲ್ಲಿ. ನಮ್ಮ ವಾದ ಅದ್ರ ಮೇಲೆ ಹೆಚ್ಚಾಗಿತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಚೆನ್ನಕೇಶ್ವರ ಟಿಂಗ್ರಿಕರ್ ಅವ್ರ ಮೇಲೆ ಬರೀ ಸಾಕ್ಷಿನಾಶ ಆರೋಪ ಇತ್ತೇ ಹೊರತು ಅವ್ರು ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಆರೋಪನೂ ಕೂಡ ಇರಲಿಲ್ಲ. ಹಾಗಾಗಿ ಆಕ್ಚುಲಿ ನಮ್ಗೆ ಇದು ಮುಂಚೆನೆ ಆಗ್ಬೇಕಾಗಿತ್ತು. ಸ್ವಲ್ಪ ಡಿಲೇ ಆದ್ರೂ ಪರವಾಗಿಲ್ಲ. ಇವತ್ತು ಅವ್ರಿಗೆ ಬೇಲು ಆಗಿದೆ. ಹಾಗೆ ಏನ್ ಜಡ್ಜ್ಮೆಂಟ್ ಪಾಸ್ ಆಗಿತ್ತು ಕನ್ವಿಕ್ಷನ್ ಅದು ಕೂಡ ಸ್ಟೇ ಆಗಿದೆ. ಈಗ ಮುಂದಿನ ದಿನಗಳಲ್ಲಿ ಈಗ ಮಧ್ಯಂತರ ಒಂದು ಆದೇಶ ಅಂತ ಮಾತ್ರ ಸಿಕ್ಕಿರುವಂತದ್ದು. ಮುಂದಿನ ಇದು ರೆಗ್ಯುಲರ್ ಯಾವಾಗ ನಡೆಯುವಂತದ್ದು ವಿಚಾರಣೆ ಅಂತ? ಅಲ್ಲ, ಇದು ಏನು ಅಂದ್ರೆ ಸೀನಿಯಾರಿಟಿ ಮೇಲೆ ಬರುತ್ತೆ. ಇವಾಗ CBI ಕೂಡ ಇದನ್ನ ಮೇಲ್ಮನವಿ ಮಾಡಿ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಅದನ್ನ ಪ್ರಶ್ನೆ ಮಾಡೋ ಅವಕಾಶಗಳು ಬಹಳಷ್ಟಿದೆ. ಬಟ್ ಸದ್ಯಕ್ಕಂತೂ ಇದು ಮುಖ್ಯ ವಿಚಾರಣೆಗೆ ಬರೋದು ಇನ್ನೂ ಸುಮಾರು ದಿನ ಆಗುತ್ತೆ. ಒಂದು ವರ್ಷದಲ್ಲಂತೂ ಏನೂ ಆಗಲ್ಲ. ಈಗ ಸರ್, ಮೇನ್ ಆಗಿ ಅದು ನೋಡಿದ್ರೆ ಏನೆಲ್ಲ ಒಂದು ಅಂಶಗಳನ್ನ ಹೈಕೋರ್ಟ್ ಪರಿಗಣನೆ ಮಾಡಿ ಇವತ್ತು ಶಿಕ್ಷೆ ಅಮಲಿನಲ್ಲಿ ಅಂದ್ರೆ ಕೆಳನೆ ಅಂತ ನ್ಯಾಯಾಲಯ ಕೊಟ್ಟಂತ ತೀರ್ಪಿನಲ್ಲಿ ಏನಾದ್ರು ಲೋಪದೋಷಗಳಿತ್ತ, ಯಾವ ರೀತಿ ಅಂತ? ಅಲ್ಲ, ಆದೇಶ ಪ್ರತಿ ನಮ್ ಕೈಗೆ ಇನ್ನೂ ಸೇರಿಲ್ಲ. ಅದೇನು ನಮ್ಮಲ್ಲಿ ಆಪರೇಟಿವ್ ಪೋರ್ಷನ್ ಏನಂತಾರೆ ಅದನ್ನ ಮಾತ್ರ ನಮ್ಗೆ ಹೇಳಿದ್ದಾರೆ. ಯಾವ ರೀಸನ್ಗಳಿಗೋಸ್ಕರ ಅದನ್ನ ಸಸ್ಪೆಂಡ್ ಮಾಡಿದ್ದಾರೆ, ಸ್ಟೇ ಮಾಡಿದ್ದಾರೆ ಅನ್ನೋದು ನಮ್ಗೆ ಪ್ರತಿ ಬಂದ ಮೇಲೆ ನಾವು ಓದ್ಕೊಂಡು ಸ್ಟಡಿ ಮಾಡಿದ್ಮೇಲೆ ಹೇಳ್ಬೋದು. ಇವಾಗ ಹೇಳಕ್ಕಾಗಲ್ಲ. ಯಾಕಂದ್ರೆ ನಮ್ಗೆ ಯಾವ ಗ್ರೌಂಡ್ ಮೇಲೆ ನಾವು ಸಾಕಷ್ಟು ಗ್ರೌಂಡ್ಗಳನ್ನ ಅರ್ಜಿ ಮಾಡಿದ್ರಿ, 100 ಗ್ರೌಂಡ್ಗಳನ್ನ ಅರ್ಜಿ ಮಾಡಿದ್ರಿ, ಯಾವ್ದನ್ನ ಪರಿಗಣನೆ ಮಾಡಿದ್ದಾರೆ ಅನ್ನೋದನ್ನ ಆರ್ಡರ್ ನೋಡಿದ್ರೇನೆ ಗೊತ್ತಾಗುತ್ತೆ. ಮುಖ್ಯವಾಗಿ ನಿಮ್ಮ ಒಂದು ಕಕ್ಷಿದಾರರ ವಿರುದ್ಧ ಇದ್ದಂತಹ ಏನು ಆರೋಪಗಳೇನಿತ್ತು ಮತ್ತೆ ಅದನ್ನ ನೀವು ಹೈಕೋರ್ಟ್ ಅಲ್ಲಿ ಯಾವ ರೀತಿ ಪ್ರೆಸೆಂಟ್ ಅನ್ನ ಮಾಡಿದ್ರಿ? ಇಲ್ಲ, ನಾವು ಅದರಲ್ಲಿ ಬಹಳಷ್ಟಿತ್ತು. ಇದರಲ್ಲಿ ಆಕ್ಚುಲಿ ಕನ್ವಿಕ್ಷನ್ ಕೊಟ್ಟಿದ್ದೆ ತಪ್ಪಿತ್ತು. 7 ವರ್ಷ ಕೂಡ ಕೊಡಕ್ ಬರ್ತಾ ಇರ್ಲಿಲ್ಲ. ಅದೆಲ್ಲ ಸುಮಾರು ವಾದಗಳು ಮಾಡಿದ್ರಿ. ಬಟ್ ಅದನ್ನ ಇವಾಗ ಕೋರ್ಟ್ ಅಲ್ಲಿ ಇರೋದ್ರಿಂದ ಮತ್ತೆ ಇಲ್ಲಿ ಹೇಳೋದು ಅಷ್ಟು ಸರಿ ಅನ್ಸಲ್ಲ. ಬಟ್ ನಮ್ಗೆ ಖುಷಿ ಆಗಿದೆ. ಏನೋ ಇವತ್ತು ಆರ್ಡರ್ ಏನಾಗಿದೆ ಅದು ಖುಷಿ ಆಗಿದೆ. ನೋಡೋಣ, ಅದನ್ನ ಪ್ರತಿ ತಗೊಂಡು ರೀಸನ್ ಏನೇನ್ ಕೊಟ್ಟಿದ್ದಾರೆ ಏನು ಅಂತ ನೋಡೋಣ. ಇವಾಗ 2 ವಿಷಯ ಇತ್ತು ಇದರಲ್ಲಿ. ಒಂದು ಬೇಲಿಂದ ಆಚೆ ಬರೋದು, ಮತ್ತೊಂದು ಶಾಸಕ ವಿನಯ್ ಕುಲಕರ್ಣಿ ಮತ್ತೆ ಇವ್ರಿಗೆ ಇಬ್ಬರಿಗೂ ಅವ್ರ ಶಾಸಕ ಸ್ಥಾನ ಕಳ್ಕೊಂಡವ್ರು ಮತ್ತೆ ಇವ್ರ ಕೆಲ್ಸಕ್ಕೂ ತೊಂದರೆ ಆಗಿರೋದು. ಈ ಆದೇಶದಿಂದ ಅವಾಗ ತಾತ್ಕಾಲಿಕವಾಗಿ ನಮಗೆ ಒಂದು ರಿಲೀಫ್ ಸಿಕ್ಕಿದೆ. ಈಗ ವಿನಯ್ ಕುಲಕರ್ಣಿ ಅವರು ಸಹ ಈ ಒಂದು ಪ್ರಕರಣದಲ್ಲಿ ಒಂದು 17ನೇ ಆರೋಪಿ ಆಗಿದ್ರು. ಅವರು ಶಿಕ್ಷೆಯನ್ನು ಅಮಾನತಿನಲ್ಲಿಟ್ಟು ಜಾಮೀನು ಕೋರಿದ್ರು. ಅವ್ರಿಗೂ ಸಹ ಆಗಿರುವಂತದ್ದು. ಶಾಸಕ ಸ್ಥಾನ ವಿಚಾರ ಬಂದಾಗ ಈಗ ಯಾವ ರೀತಿ ಅದು ಮುಂದುವರಿಯುತ್ತಾ ಅಥವಾ ಹೆಂಗೆ ಅದಂತ? ಅಲ್ಲ, ಇವಾಗ ಕನ್ವಿಕ್ಷನ್ ಸ್ಟೇ ಆಗಿರೋದ್ರಿಂದ ಆ ಶಾಸಕ ಸ್ಥಾನ ಏನು ಹೋಗಲ್ಲ. ಇವಾಗ ಅಕಸ್ಮಾತ್ ಇವತ್ತು ಮಾನ್ಯ ಹೈಕೋರ್ಟ್ ಅದನ್ನ ಕನ್ವಿಕ್ಷನ್ ಸ್ಟೇ ಮಾಡಿಲ್ಲ ಅಂದಿದ್ರೆ ಅವ್ರು ಶಾಸಕ ಸ್ಥಾನ ಕಳ್ಕೊಳೋ ಎಲ್ಲ ಚಾನ್ಸಸ್ ಇತ್ತು. ಬಟ್ ಇವಾಗ ರಿಲೀಫ್ ಕೊಟ್ಟಿರೋದ್ರಿಂದ ಶಾಸಕ ಸ್ಥಾನಕ್ಕೆ ಏನು ತೊಂದರೆ ಆಗಲ್ಲ. ಹಾಗೆ ನಮ್ ಕಕ್ಷಿದಾರ ಅಂತ ಯಾರು ಚೆನ್ನಕೇಶ್ವರ ಟಿಂಗ್ರಿಕರ್ ಅವ್ರ ಕೆಲಸ ಕಳ್ಕೊಳೋ ಸನ್ನಿವೇಶ ಕೂಡ ಇಲ್ಲ. ಈಗ ಯಾವಾಗ ಆದೇಶ ಪ್ರತಿ ಬರುವುದು, ಯಾವಾಗ ಬಿಡುಗಡೆ ಆಗ್ತಾರೆ ಎಲ್ಲ ಆರೋಪಿಗಳು? ನಮ್ಗೆ ನಾಳೆ ಅಥವಾ ಸೋಮವಾರದೊಳಗೆ ಕಾಪಿ ಸಿಕ್ಬೋದು. ಬೈ ಹ್ಯಾಂಡೇ ಕೊಡಿ ಆಪರೇಟಿವ್ ಪೋರ್ಷನ್ ಅಂತ ಕೇಳಿದ್ರೆ ಅದಕ್ಕೆ ಕೋರ್ಟ್ ಕೂಡ ಆದೇಶ ಮಾಡಿದೆ. ಆಪರೇಟಿವ್ ಪೋರ್ಷನ್ ಇವತ್ತು ಸಿಗತ್ತೆ. ಯಾವ ಆರ್ಡರ್ ಪಾಸ್ ಮಾಡಕ್ಕೆ ಯಾವ್ಯಾವ ಕಾರಣಗಳು ಅನ್ನೋದು ನಮ್ಗೆ ಸೋಮವಾರ ಅಥವಾ ನಾಳೆ ಸಿಗ್ಬೋದು. ಈಗ 16 ಜನ ಆರೋಪಿಗಳು ಏನು ಜೈಲಲ್ಲಿ ಇದ್ರು, ಇದರಲ್ಲಿ ಎಷ್ಟು ಜನಕ್ಕೆ ಜಾಮೀನು ಆಗಿರುವಂತದ್ದು, ಇನ್ನ ಎಷ್ಟು ಜನ ಅರ್ಜಿ ಸಲ್ಲಿಸಬೇಕು? ಇದರಲ್ಲಿ ನಮ್ಮ ಚೆನ್ನಕೇಶ್ವರ ಟಿಂಗ್ರಿಕರ್ ಅವ್ರಿಗಾಗಿದೆ, ಮತ್ತೆ ಚಂದು ಮಾಮ ಅವ್ರಿಗಾಗಿದೆ, ವಿನಯ್ ಕುಲಕರ್ಣಿ ಅವ್ರಿಗಾಗಿದೆ, ಮತ್ತೆ ಆರೋಪಿ ನಂಬರ್ 7ರಿಂದ 14ವರೆಗೂ ಆಗಿದೆ. ಇನ್ನು ಕೆಲವರು ಧಾರವಾಡ ಅಲ್ಲಿರುವಂತಹ ಆರೋಪಿಗಳಿಗೆ ಅವ್ರು ಇನ್ನೂ ಹಾಕೊಂಡಿದ್ರು, ಅದು ಇನ್ನೂ ಪೆಂಡಿಂಗ್ ಇದೆ. ಮುಂದಿನ ದಿನಗಳಲ್ಲಿ ಅವ್ರಿಗೂ ಕೂಡ ಇದು ಬೇಲ್ ಆಗುತ್ತೆ. ಈ ಕೇಸಲ್ಲಿ ಯಾರ್ಯಾರು ಆರೋಪಿಗಳು ಜೈಲ್ ಸೇರಿದ್ರು ಅವರೆಲ್ಲರೂ ಆಚೆ ಬರ್ತಾರೆ. ಥ್ಯಾಂಕ್ ಯು.
ಇದಿಷ್ಟು ಏನು ಚೆನ್ನಕೇಶವ ಟೆಂಕರೇಗೌಡ ಅವರ ಪರದಂತ ಅವರ ಅಡ್ವೊಕೇಟ್ ಸುಧನ್ ಅವರ ಮಾತು. ಅಂದ್ರೆ ಪ್ರಮುಖವಾಗಿ ಮೇಲ್ಮನವಿ ಏನು ಸಲ್ಲಿಸಂತ ಸಂದರ್ಭದಲ್ಲಿ ನಾವು ಕೆಲವೊಂದಷ್ಟು ಏನು ಪ್ರೇಯರ್ಸ್ ಅನ್ನ ಮಾಡಿದ್ವಿ. ಅಂದ್ರೆ ಈ ಒಂದು ಹೈಕೋರ್ಟ್ ಏನು ಕೆಳಂತ ನ್ಯಾಯಾಲಯ ಕೊಟ್ಟಂತ ತೀರ್ಪೇನಿದೆ ಅದರಲ್ಲಿ ಕೆಲವೊಂದಷ್ಟು 7 ವರ್ಷಕ್ಕೆ ಕೆಳಗಡೆ ಏನಿದೆ ಅದರಲ್ಲಿ ಕೊಡಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ವಾದ ಮಾಡಿದ್ರೆ ಅದನ್ನ ಪರಿಗಣನೆ ಮಾಡಿದೆ ಅನ್ನೋದು ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಅರುಣ್ ಕುಮಾರ್, ಅಶ್ವಗ ನ್ಯೂಸ್, ಬೆಂಗಳೂರು.